ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಒಂದಾಗಿ ಸೇರಿ ಎಲ್ಲರ ಶಬ್ದವನ್ನು ಕಿವಿಯಲ್ಲಿ ಕೇಳಿ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಕಡೆಗೆ ನಾನು ಮಾಡುವ ಪ್ರಾರ್ಥನೆ ಏನು ಎಂದು ಧ್ಯಾನಿಸಿ ಪ್ರಾರ್ಥಿಸುವ ಸಮಯ. ನಾವು ಮಾಡುವ ಪ್ರಾರ್ಥನೆ ನಮ್ಮ ಕಿವಿಗಳಿಗೆ ಮೊದಲು ತಾಕಬೇಕು. ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆ ಸ್ತೋತ್ರ, ಅಪ್ಪ ತಂದೆ ವಂದನೆ, ಅಪ್ಪ ತಂದೆ ಆರಾಧನೆ, ಅಪ್ಪ ತಂದೆ ಮಹಿಮೆ, ಅಪ್ಪ ತಂದೆ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಸಕಲ ಸಪ್ತವರಗಳ ದಾತರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಜೀವದಾತರೇ ಬನ್ನಿರಿ. ನನ್ನ ಪೋಷಕರೇ ಬನ್ನಿರಿ. ನನ್ನ ಜೀವದ ಬುಗ್ಗೆಯೇ ಬನ್ನಿರಿ. ನನ್ನನ್ನು ಮಾರ್ಪಡಿಸಲು ಬನ್ನಿರಿ. ನನ್ನನ್ನು ಮಾರ್ಪಡಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ನನಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಪ್ರಾರ್ಥಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಧ್ಯಾನಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಧ್ಯಾನಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಪ್ರಸನ್ನತೆಯಲ್ಲಿ ತುಂಬಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ನಿಮ್ಮ ಪ್ರಸನ್ನತೆಯಲ್ಲಿ ಮುನ್ನಡೆಸಿರಿ. ಓ ಪವಿತ್ರ ಆತ್ಮರೇ ಈ ಲೋಕದ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ ಧರ್ಮಸಭೆಯ ಮೇಲೆ ಕರುಣೆ ತೋರಿರಿ.
ಓ ಪವಿತ್ರಾತ್ಮರೇ ಇಡೀ ವಿಶ್ವವನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಓ ಪವಿತ್ರಾತ್ಮರೇ ನನ್ನ ಕುಟುಂಬವನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಕುಟುಂಬವನ್ನು ಓ ಪವಿತ್ರ ಆತ್ಮರೇ ನನಗೆ ಜನ್ಮ ಕೊಟ್ಟವರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಓ ಪವಿತ್ರ ಆತ್ಮರೇ ನನ್ನ ಬಾಳ ಸಂಗಾತಿಯನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನ್ನ ಬಾಳ ಸಂಗಾತಿಯನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಒಡ ಹುಟ್ಟಿದವರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಹುಟ್ಟಿದವರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಮಕ್ಕಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಮಕ್ಕಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಬಂಧುಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಬಂಧುಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಮಿತ್ರರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಕೊಟ್ಟ ಸಹಾಯಕರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಓ ಪವಿತ್ರ ಆತ್ಮರೇ ನನಗಾಗಿ ಪ್ರಾರ್ಥಿಸುವವರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಓ ಪವಿತ್ರ ಆತ್ಮರೇ ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನಗೆ ಹೋರಾಟ ಮಾಡುವವರನ್ನು ಓ ಪವಿತ್ರ ಆತ್ಮರೇ ನಾನು ವಾಸ ಮಾಡುವ ಮನೆಯನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಓ ಪವಿತ್ರ ಆತ್ಮರೇ ನನ್ನ ನೆರೆಹೊರೆಯವರನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಓ ಪವಿತ್ರ ಆತ್ಮರೇ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಓ ಪವಿತ್ರ ಆತ್ಮರೇ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ವಿಶ್ವದ ಎಲ್ಲ ಮಧ್ಯಸ್ಥ ತಂಡಗಳ ಕುಟುಂಬಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರ ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳ ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾನು ಕುಳಿತಿದ್ದೇನೆ ರಾಜ. ನಿಮ್ಮ ಮಕ್ಕಳಾಗಿ ನಾವು ಕುಳಿತು ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಹೃದಯ ತೆರೆದು ನಿಮ್ಮ ಮುಂದೆ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕಣ್ಣುಗಳಲ್ಲಿ ತೂಕಡಿಕೆ ಇದ್ದರು, ಮನಸ್ಸಿನಲ್ಲಿ ಭಾರಗಳು ಚಿಂತೆಗಳು ಇದ್ದರು, ಅನಾರೋಗ್ಯಗಳಿದ್ದರು, ಪ್ರಯಾಸಗಳಿದ್ದರು, ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜ. ಅಬ್ಬಾ ತಂದೆಯೇ ಸ್ತೋತ್ರ ಸ್ವಾಮಿ. ಇಂದು ವಿಶೇಷವಾಗಿ ಅನಾಥರಾಗಿ ಪ್ರೀತಿ ಇಲ್ಲದಿರುವಂತಹ ಮಕ್ಕಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ರಾಜ. ಹೌದು ರಾಜ, ಎಷ್ಟೋ ಜನ್ಮ ಕೊಟ್ಟ ತಂದೆ ತಾಯಿಂದಿರು ತನ್ನ ಮಕ್ಕಳನ್ನ ಸೌಂದರ್ಯವಿಲ್ಲ ಎಂದು ಪರರಿಗೆ ಕೊಟ್ಟು ಬಿಡುತ್ತಾ ಇದ್ದಾರೆ, ಮಾರಿ ಬಿಡುತ್ತಾ ಇದ್ದಾರೆ, ಆಶ್ರಮಗಳಿಗೆ ಬಿಟ್ಟು ಬಿಡುತ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಹುಟ್ಟುವಾಗಲೇ ಅಂಗವಿಕಲರು ಎಂದು ಆಶ್ರಮಗಳಲ್ಲಿ, ರಸ್ತೆಗಳಲ್ಲಿ ಬಿಟ್ಟು ಬಿಡುತ್ತಾರೆ. ಎಷ್ಟೋ ಜನ ತಂದೆಯಂದಿರು ತನ್ನ ಮಕ್ಕಳಿಗೆ ಹೆಣ್ಣು ಮಗು ಹುಟ್ಟಿತೆಂದು ಪರರಿಗೆ ಮಾರಿ ಬಿಡುತ್ತಾರೆ. ಎಷ್ಟೋ ಜನ
ಮಕ್ಕಳು ಮಂದಮತಿಗಳಾದ ಕಾರಣ ಆ ಮಕ್ಕಳು ಸಾಯುವಂತೆ ಮಾಡುತ್ತಾರೆ. ಇನ್ನೆಷ್ಟೋ ಜನ ಮಕ್ಕಳು ದಾರಿದ್ರ್ಯರಾಗಿ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಊಟವಿಲ್ಲದೆ, ನಿಜವಾದ ಪ್ರೀತಿ ಇಲ್ಲದೆ, ಯಾರ ಪ್ರೀತಿಯೂ ಸಿಕ್ಕದೆ ಇದ್ದಾರೆ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿದ ತೋರಿರಿ. ಆ ಎಲ್ಲ ಕಂದಮ್ಮಗಳ ಮೇಲೆ ಕರುಣೆ ತೋರಿದ ತೋರಿರಿ. ಜನ್ಮ ಕೊಟ್ಟ ತಂದೆ ತಾಯಿಯಂದಿರು ಜೀವಂತವಾಗಿದ್ದರೂ ಸಹ ಯಾರೂ ಇಲ್ಲದಂತೆ, ಯಾರೂ ಇಲ್ಲದ ತಬ್ಬಲಿಗಳಾಗಿದ್ದಾರೆ ಸ್ವಾಮಿ. ಅವರನ್ನು ಅಪ್ಪಿಕೊಳ್ಳುವವರಿಲ್ಲ. ಅವರನ್ನು ನೋಡಿ ನಿನಗೆ ಏನು ಬೇಕೆಂದು ಕೇಳುವವರಿಲ್ಲ. ಅವರನ್ನು ನೋಡಿ ಪ್ರೀತಿಸುವವರಿಲ್ಲ. ಅವರನ್ನು ಸಂಧಿಸುವವರಿಲ್ಲ. ಆ ಮಕ್ಕಳು ಜೀವಿಸುವ ಜೀವನ ಎಷ್ಟು ಕಷ್ಟಕರ ಸ್ವಾಮಿ. ಅಪ್ಪ, ಈ ಅನಾಥರಾಗಿ, ನಿರ್ಗತಿಕರಾಗಿ, ದಾರಿದ್ರ್ಯರಾಗಿ, ಅಂಗವಿಕಲರಾಗಿ, ಮಂದಮತಿಗಳಾಗಿ, ಹೆಣ್ಣಾಗಿ, ಗಂಡಾಗಿ ತೆಗೆಯಲ್ಪಟ್ಟಂತಹ, ಬಹಿಷ್ಕರಿಸಲ್ಪಟ್ಟಂತಹ, ತಂದೆ ತಾಯಿಯಿಂದ ತೊರೆಯಲ್ಪಟ್ಟಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪ್ರೀತಿಯಿಲ್ಲದ ಎಲ್ಲ ಮಕ್ಕಳಿಗೆ ನಿಮ್ಮ ಪ್ರೀತಿಯೇ ಶ್ರೇಷ್ಠ ಸ್ವಾಮಿ. ನಿಮ್ಮ ಪ್ರೀತಿಯೇ ಅಗಾಧ ಸ್ವಾಮಿ. ನಿಮ್ಮ ಪ್ರೀತಿಯೇ ಸ್ವಾಮಿ ಉನ್ನತ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಅನಾಥರಾಗಿರುವ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪೆಯನ್ನು ಕರುಣಿಸಿ ಎಲ್ಲ ಮಕ್ಕಳಿಗೆ ಬೇಕಾಗಿರುವ ದಿನನಿತ್ಯದ ಆಹಾರ, ವಸ್ತ್ರ, ವಿದ್ಯಾಭ್ಯಾಸ, ಚಿಕಿತ್ಸೆ ಇವೆಲ್ಲವೂ ಲಭ್ಯವಾಗುವಂತೆ ಮಾಡಿರಿ ರಾಜ. ಇದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಮಕ್ಕಳಿಗೆ ಲಭ್ಯವಾಗುವಂತೆ ಮಾಡಿರಿ ರಾಜ. ಕರುಣೆ ತೋರಿ, ದಯೆ ತೋರಿರಿ ಎಂದು ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೆಂದು ವಿಶೇಷವಾಗಿ ಆ ಪ್ರೀತಿ ಇಲ್ಲದಂತೆ ಎಲ್ಲ ತಬ್ಬಲಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಸ್ವರಕ್ಕೆ ಕಿವಿಗೊಟ್ಟು ಇಡೀ ವಿಶ್ವದಲ್ಲಿರುವಂತಹ ಕೋಟ್ಯಾಂತರ ಸ್ವಾಮಿ ಅನಾಥ ಮಕ್ಕಳು ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಮಕ್ಕಳು ಭಿಕ್ಷೆ ಬೇಡುತ್ತಿದ್ದಾರೆ ಸ್ವಾಮಿ. ಭಿಕ್ಷೆಗಾಗಿ ಮಾರಿದ ಮಕ್ಕಳನ್ನ, ಕೊಂಡುಕೊಂಡ ಮಕ್ಕಳನ್ನ ಭಿಕ್ಷೆ ಬೇಡುವುದಕ್ಕಾಗಿ ಅಂಗವಿಕಲರಾಗಿ ಮಾಡಿದ್ದಾರೆ ಸ್ವಾಮಿ. ಎಂತಹ ಯಾತನೆ ಸ್ವಾಮಿ. ಇವೆಲ್ಲವೂ ಮನಸ್ಸಿಗೆ ಎಷ್ಟು ನೋವನ್ನು ತರುವಂತದ್ದು ಸ್ವಾಮಿ. ಆದರೆ ಈ ಮಕ್ಕಳನ್ನು ನೆನೆಯುವವರು ಯಾರು ಸ್ವಾಮಿ? ನೀವು ಆಯ್ಕೆ ಮಾಡಿದವರು ಮಾತ್ರವೇ ಆಗಿದ್ದಾರೆ ಸ್ವಾಮಿ. ಕರುಣೆ ತೋರಿ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ, ನಿರ್ಗತಿಕರಾಗಿ ಪ್ರೀತಿಯೇ ಇಲ್ಲದಂತ ಎಲ್ಲ ಮಕ್ಕಳ ಮೇಲೆ, ಬಹಿಷ್ಕರಿಸಲ್ಪಟ್ಟ ಮಕ್ಕಳ ಮೇಲೆ, ಇನ್ನೆಷ್ಟೋ ಸಾರಿ ತಾಯಿ ಮರಣ ಹೊಂದಿದ ಬಳಿಕ ಬೇರೆ ವಿವಾಹವಾಗುವಾಗ ತನ್ನ ಸ್ವಂತ ಮಗುವಿಲ್ಲದ ಕಾರಣ ಮಗುವನ್ನು ಕೀಳಾಗಿ ಕಾಣುವಂತ ಮಲತಾಯಿಂದಿರು ಒಂದು ಕಡೆ ಸ್ವಾಮಿ. ಆ ಮಲತಾಯಿಂದಿರು ತನ್ನ ಮಕ್ಕಳನ್ನು ಪ್ರೀತಿಸುತ್ತಾ ತನ್ನ ಗಂಡನ ಮತ್ತೊಂದು ಪತ್ನಿಯ ಮಗುವನ್ನ ಬಹಿಷ್ಕರಿಸಿ ತಿರಸ್ಕರಿಸುವುದನ್ನು ನಾವು ನೋಡುತ್ತೇವೆ ಸ್ವಾಮಿ ದೇವ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ಎಂದು ಪಿತಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೇನ್, ಆಮೇನ್, ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಇಡೀ ರಾತ್ರಿ ಸುಖಕರ ನಿದ್ರೆಯನ್ನು ಕೊಟ್ಟು ಎಬ್ಬಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿದಿನವೂ ಬೆಳಗಿನ ಛಾವದಲ್ಲಿ ನಾನು ಕಣ್ಣು ಬಿಟ್ಟ ತಕ್ಷಣವೇ ಸ್ವಾಮಿ ನಿಮ್ಮನ್ನು ಆರಾಧಿಸಿ, ಸ್ತುತಿಸಿ, ಮಹಿಮೆ ಪಡಿಸಿ, ಘನಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಇನ್ನು ಎಷ್ಟೋ ಜನರು ಸ್ವಾಮಿ ರಾತ್ರಿ ಮಲಗಿರುವವರು ಹೇಳಲೇ ಇಲ್ಲ. ಅಪ್ಪ ಯೇಸುವೆ, ನಮಗೆ ದಿನೇ ದಿನೇ ಹೊಸ ಜೀವವನ್ನು ಕೊಡುತ್ತಿದ್ದೀಯ, ಜೀವನವನ್ನು ಕೊಡುತ್ತಿದ್ದೀಯ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ಎಲ್ಲವನ್ನು ನಮಗೆ ದಾನವಾಗಿ ಕೊಟ್ಟಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ, ಈ ಸುಪ್ರಭಾತ ಸಮಯದಲ್ಲಿ ಸ್ವಾಮಿ ನಿಮ್ಮನ್ನು ಸ್ತುತಿಸಲು, ಮಹಿಮೆ ಪಡಿಸಲು, ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸಲು ನಮ್ಮನ್ನು ಕರೆದಿದ್ದೀಯಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ,
ದಿನೇ ದಿನೇ ಹೊಸ ಹೊಸದಾಗಿ ನಮ್ಮನ್ನು ಪ್ರಾರ್ಥಿಸಲು ಕಲಿಸಿಕೊಡುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ಎಷ್ಟೋ ಮಕ್ಕಳು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ತನ್ನ ನಿದ್ರೆಯಲ್ಲಿರುತ್ತಾರೆ ಸ್ವಾಮಿ. ಆದರೂ ನಾವಾದರೂ ಎದ್ದು ನಿಮ್ಮನ್ನು ಸ್ತುತಿಸುತ್ತಿದ್ದೇವೆ ಸ್ವಾಮಿ, ನಿಮ್ಮನ್ನು ಮಹಿಮೆ ಪಡಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮನ್ನು ನಿಮ್ಮಲ್ಲಿ ವಿಶೇಷವಾಗಿ ಪ್ರಾರ್ಥಿಸಲು ಕರೆ ನೀಡುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ನನ್ನ ಒಳ ಹುಟ್ಟಿದವರು ಬಂದು ಬಳಗವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯಲ್ಲ ಸ್ವಾಮಿ. ಅಪ್ಪ ತಂದೆ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಯೇಸುವೆ, ಸ್ವರ್ಗೀಯ ಪ್ರಾರ್ಥನಾ ತಂಡವನ್ನು ನನಗೆ ದಾನವಾಗಿ ನೀಡಿ ದಿನೇ ದಿನೇ ವಿಶ್ವಾಸದಲ್ಲಿ ನನ್ನನ್ನು ಎಚ್ಚರಿಸುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ರೋಸಾರಿ ಅವರನ್ನು ನನಗೆ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ಆಧ್ಯಾತ್ಮಿಕವಾಗಿ ಪ್ರತಿ ದಿನವೂ ಒಂದೊಂದು ಹೆಜ್ಜೆ ಮುಂದೆ ಇರ್ತಾರಲ್ಲ ಸ್ವಾಮಿ, ಅವರನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ನನ್ನ ಯೇಸುವೆ, ನೀನು ಕೊಟ್ಟಂತ ಈ ಗಾಳಿ, ಬೆಳಕು, ನೀರು ಪ್ರತಿಯೊಂದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಪ್ರತಿ ದಿನವೂ ನಮಗೆ ಏನು ಬೇಕು ಏನು ಬೇಡವಿಲ್ಲವೆಂದು ಎಲ್ಲವನ್ನು ನಾವು ಕೇಳದೆ ನೀನು ದಯಪಾಲಿಸುತ್ತಿದ್ದೀಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ನಾವು ಕೇಳದ ಇಲ್ಲದ ಎಲ್ಲವರ ಪ್ರಸಾದಗಳನ್ನು ನಮ್ಮ ಮೇಲೆ ಸುರಿಸುತ್ತಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಆನಂದಿಸಿದೆ ಪ್ರತಿ ದಿನವೂ ಸ್ವಾಮಿ ಎಷ್ಟೋ ಮಂದಿ ಸ್ವಾಮಿ ನಿಮ್ಮನ್ನು ನೆನೆಯದೇ ಇದ್ದಾರೆ ಸ್ವಾಮಿ. ನಾವಾದರೂ ಸ್ವಾಮಿ ನಿಮ್ಮ ನಾಮವನ್ನು ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಿದ್ದೇವೆ ಸ್ವಾಮಿ. ಹಾಗೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ. ಅಪ್ಪ ಯೇಸುವೆ, ನಮಗೆಲ್ಲ ಕೊಟ್ಟ ಸಹಾಯಕ್ಕಾಗಿ ಸ್ವಾಮಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ನಮ್ಮನ್ನು ಇದೇ ರೀತಿ ಆಧ್ಯಾತ್ಮಿಕವಾಗಿ ಮುನ್ನಡೆಸುತ್ತಿರೋ ಸ್ವಾಮಿ, ಎಲ್ಲವನ್ನು ನೀನು ನಮಗೆ ಕಲಿಸಿಕೊಡುತ್ತಿದ್ದೀಯ ಸ್ವಾಮಿ. ಅಪ್ಪ ಯೇಸುವೆ, ಪ್ರತಿ ದಿನವೂ ಸ್ವಾಮಿ ನೀನು ಕೊಟ್ಟಂತಹ ಈ ದಾನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುತ್ತಿದ್ದೇವಲ್ಲ ಸ್ವಾಮಿ, ಉಪಯೋಗಿಸುವಂತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸುವೆ, ಪ್ರತಿದಿನ ನಿಮ್ಮ ಮುಂದೆ ಮಂಡಿ ಊರಿ ಪ್ರಾರ್ಥಿಸುವವರ ಪ್ರಸಾದವನ್ನು ಕೊಡುತ್ತಿದ್ದೀಯ ಸ್ವಾಮಿ, ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ಯಾವ ಪ್ರೀತಿ ಇಲ್ಲದೆ, ತಂದೆ ತಾಯಿಯ ಪ್ರೀತಿ, ಹೊರ ಹುಟ್ಟಿದವರ ಪ್ರೀತಿ ಇಲ್ಲದೆ ಹಂಬಲಿಸುತ್ತ ಅವರು ನಿಮ್ಮನ್ನೇ ಅರಿಯದೆ ಇರುತ್ತಾರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ಅವರನ್ನು ಇಟ್ಟುಕೊಂಡು ಬಾಳುವಂತ ಅವರ ಪ್ರಸಾದವನ್ನು ಕೊಡುವುದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ಯೇಸು ತಂದೆಯು ನಿನ್ನನ್ನು ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಘನಪಡಿಸುತ್ತಾ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಯಾವಾಗಲೂ ನಿನ್ನ ಆಶ್ರಯದಲ್ಲಿ ನಮಗೆ ನೆಲೆ ಕೊಡು ಎಂದು ಪ್ರಾರ್ಥಿಸುತ್ತೇನೆ ತಂದೆ, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಸರ್ವರು ನನ್ನನ್ನು ಸುರಿದಾಗ, ಏಕಾಂಗಿಯಾಗಿ ಅಲಿದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೇ, ಬೇಗ ಬನ್ನಿ ಯೇಸುವೇ, ಬನ್ನಿ ಯೇಸುವೇ, ಬೇಗ ಬನ್ನಿ ಯೇಸುವೇ. ಸರ್ವರು ನನ್ನನ್ನು ಸುರಿದಾಗ, ಏಕಾಂಗಿಯಾಗಿ ಅಲಿದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೇ, ಬೇಗ ಬನ್ನಿ ಯೇಸುವೇ, ಬನ್ನಿ ಯೇಸುವೇ, ಬೇಗ ಬನ್ನಿ ಯೇಸುವೇ. ಸ್ನೇಹಿತರನ್ನು ನಂಬಿದ್ದೆ ದ್ರೋಹ ಮಾಡಿದರು, ಬಂಧುಗಳೇ ನನ್ನ ಬೆನ್ನಲ್ಲಿ ಚೂರಿ ಹಾಕಿದರು. ಸ್ನೇಹಿತರನ್ನು ನಂಬಿದ್ದೆ ದ್ರೋಹ ಮಾಡಿದರು, ಬಂಧುಗಳೇ ನನ್ನ ಬೆನ್ನಲ್ಲಿ ಚೂರಿ ಹಾಕಿದರು. ವೇದನೆ ಬರಿ ವೇದನೆ ಬಾಳಿಲ್ಲ ರೋದನೆ, ವೇದನೆ ಬರಿ ವೇದನೆ ಬಾಳೆಲ್ಲ ರೋದನೆ.
ಯೇಸುವೆ ನಿಮ್ಮ ಪಾದವ ಹಿಡಿದು ಶಾಂತಿಯ ಬೇಡಿರುವೆ. ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಸರ್ವರು ನನ್ನನ್ನು ತೊರೆದಾಗ, ಏಕಾಂಗಿಯಾಗಿ ಅಲಿದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಅಂದವು ಚಂದವು ನಮಗಿರಲು ಕೆಲವರು ನನ್ನ ಹಿಂದೆ, ಬಡತನವು ಬಂದಾಗ ಕೆಲವರು ನನ್ನ ಹಿಂದೆ, ಹಣವು ಹೊರಿದಾಗ ಮಿತ್ರರು ನನ್ನ ಹಿಂದೆ. ಯೇಸುವೆ ನಿಮ್ಮ ಪಾದವ ಹಿಡಿದು ಶಾಂತಿಯ ಬೇಡಿರುವೆ. ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಸರ್ವರು ನನ್ನನ್ನು ತೊರೆದಾಗ, ಏಕಾಂಗಿಯಾಗಿ ಅಲಿದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಪ್ರಭುವನ್ನು ಆರಾಧಿಸುವ. ಅನಾಥರಾಗಿರುವಾಗ, ಏಕಾಂಗಿಯಾಗಿರುವಾಗ, ನೋವಿನಲ್ಲಿರುವಾಗ, ಭಾರದಲ್ಲಿರುವಾಗ, ನಿರಾಶೆಯುಳ್ಳವರಾಗಿರುವಾಗ, ಆ ಪ್ರಭುವನ್ನು ಕರೆಯುವಾಗ ಓಡೋಡಿ ಬರುವ ದೇವರು. ಆ ದೇವರನ್ನು ಆರಾಧಿಸೋಣ. ಒಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ಆ ಪ್ರಭುವನ್ನು ಆರಾಧಿಸೋಣ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ. ಯೇಸುವೇ, 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 ಆರಾಧನೆ, 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 ಆರಾಧನೆ. ಯೇಸುವೇ, ಯೇಸುವೇ, ಮಹಿಮೆ, 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 ಮಹಿಮೆ. ಯೇಸುವೇ, ಕೃತಜ್ಞತೆ, ಕೃತಜ್ಞತೆ, ಕೃತಜ್ಞತೆ. ಹಾಲೆಲೂಯ, ಹಾಲೆಲೂಯ, ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಆರಾಧನೆ, 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 ಆರಾಧನೆ. ಸ್ತುತಿ ಮಹಿಮೆ, ಸ್ತುತಿ ಮಹಿಮೆ, ಸ್ತುತಿ ಮಹಿಮೆ, ಘನಮಾನ ಸ್ತುತಿ ಮಹಿಮೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಓ ಪವಿತ್ರ ಆತ್ಮರೇ, ಆರಾಧನೆ, 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 ಆರಾಧನೆ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ಸ್ತೋತ್ರ, 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 ಸ್ತೋತ್ರ. ವಂದನೆ, 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 ವಂದನೆ. ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ವಂದನೆ, ಕೋಟಿ ಕೋಟಿ ಆರಾಧನೆ. ಓ ಪವಿತ್ರ ಆತ್ಮರೇ ಸ್ತೋತ್ರ, ಓ ಸ್ವರ್ಗೀಯ ದಾತರೇ ಸ್ತೋತ್ರ, ಓ ಪಾಪ ವಿಮೋಚಕರೇ ಸ್ತೋತ್ರ, ಸಂರಕ್ಷಕರೇ ಸ್ತೋತ್ರ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ದೇವರೇ, ನಿಮಗೆ ಸದಾ ಸ್ತುತಿಯಾಗಲಿ. ಅಪ್ಪ ತಂದೆಯೇ, ನಿಮಗೆ ಸದಾ ಸ್ತುತಿಯಾಗಲಿ. ಯೇಸುವೆ, ನಿಮಗೆ ಸದಾ ಸ್ತುತಿಯಾಗಲಿ. ಪವಿತ್ರ ಆತ್ಮರೇ, ನಿಮಗೆ ಸದಾ ಸ್ತುತಿಯಾಗಲಿ. ಓ
ಓ ಯಲ್ಲ ಕೈಯಲ್ಲ 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 ಮೈಯಲ್ಲ ಲಲಲಲಲಲಲಲ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ರಬಿ 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 ರಬಿ. ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ರಬಿ ಓ ರಬಿ ಓ ರಬಿ 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 ರಬಿ. ರೂಹಾ ರೂಹಾ ರೂಹಾ. ಯಲ ಕಯಲ 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 ಮಯಲ ಮಯಲ ಕಯಲ 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 ಮಯಲ ಲಲಲಲಲಲ. ಓ ಯಲ ಕಯಲ 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 ಮಯಲ ಲಲಲಲಲಲ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲ 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 ಹಾಲ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಓ ಯೇಸುವೆ 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 ಯೇಸುವೆ. ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ, ನಿಮಗೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ನಿಮಗೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಓ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ. ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ರಬಿ. ಅಲ್ಲೇಲುಯಾ 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 ಅಲ್ಲೇಲುಯಾ. ಓ ಅಲ್ಲೇಲುಯಾ 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 ಅಲ್ಲೇಲುಯಾ. ಓ ಹಲ್ಲೇಲುಯಾ 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 ಹಲ್ಲೇಲುಯಾ. ಓ ಹಲ್ಲೇಲುಯಾ 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 ಹಲ್ಲೇಲುಯಾ. ಓ ಹಲ್ಲೇಲುಯಾ ಹಲ್ಲೇಲುಯಾ ಹಲ್ಲೇಲುಯಾ. ಅಪ್ಪ ಆರಾಧನೆ 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 ಸ್ವರ್ಗೀಯ ತಂದೆಯ ಆರಾಧನೆ, ಸ್ವರ್ಗೀಯ ರಾಜನೇ ಆರಾಧನೆ. ಓ ತ್ರೈಕ ದೇವರೇ ಆರಾಧನೆ 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 ಆರಾಧನೆ. ಹಲ್ಲೇಲೂಯಾ 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 ಹಲ್ಲೇಲೂಯಾ. Praise the Lord. 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡುತ್ತಾ, ಪರರಿಗೂ ಪ್ರಾರ್ಥನೆಗೆ ಸಮಯವನ್ನು ಕೊಡುತ್ತಾ, ವಿಶ್ವಾಸದಲ್ಲಿ ಪ್ರೀತಿ ಇಲ್ಲದವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲ ಅನಾಥ, ನಿರ್ಗತಿಕ, ದಾರಿದ್ರ್ಯ, ಅಂಗವಿಕಲ, ಮಂದಮತಿ, ಬಿಸಾಡಲ್ಪಟ್ಟಂತಹ ಮಕ್ಕಳು, ತೆಗೆಡಲ್ಪಟ್ಟಂತಹ ಮಕ್ಕಳು, ಬಹಿಷ್ಕರಿಸಲ್ಪಟ್ಟಂತಹ ಮಕ್ಕಳು, ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತಾರೆ. ಭಾರದಿಂದ ದೇವರ ಕರುಣೆ ಆ ಮಕ್ಕಳಿಗೆ ಲಭ್ಯವಾಗುವಂತೆ ನಾವು ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವು ಆರಾಧನೆಯು ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಮ್ಮೆಲ್ಲರಿಗೂ ದಾನವಾಗಿ ನೀಡಿದ ಆತನ ನಿನಗೆ ಸ್ತೋತ್ರಪ್ಪ. ಇಂದು ವಿಶೇಷವಾಗಿ ಸ್ವಾಮಿ ಯೇಸುವೆ, ಪ್ರೀತಿ ಇಲ್ಲದ ಎಲ್ಲ ಮಕ್ಕಳನ್ನ ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರದ ರಥದಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮನ ಅಭಿಷೇಕವು ಪ್ರೀತಿ ಇಲ್ಲದಂತ ಎಲ್ಲ ಮಕ್ಕಳ ಮೇಲೆ ಬೆಳಗಿನ ಸಮಯದಲ್ಲಿ ಒಂದಲಾಗಿ ಇಳಿದು ಬರಲಿ ಸ್ವಾಮಿ. ಅಪಾಯಿಸುವೆ ಪ್ರೀತಿ ಇಲ್ಲದ ಮಕ್ಕಳ ಕಣ್ಣೀರು, ನೋವು, ದುಃಖ, ಭಾರಗಳು ನಿನ್ನ ಕರಳೊಪ್ಪಿಸಿಕೊಡ್ತೇನೆ ಸ್ವಾಮಿ. ತಾಯಿ ಗರ್ಭದಿಂದಲೇ ಅವರಿಗೆ ಆದಂತಹ ಎಲ್ಲ ಗಾಯಗಳನ್ನು ನಿನ್ನ ಕರಳೊಪ್ಪಿಸಿಕೊಡ್ತೇನೆಪ್ಪ.
ಅಪ್ಪ ಯೇಸುವೆ, ಇಂದು ಎಷ್ಟೋ ಮಕ್ಕಳು ಸ್ವಾಮಿ ಪ್ರೀತಿ ಇಲ್ಲದೆ ಅನಾಥರಾಗಿದ್ದಾರೆ ರಾಜ. ಆ ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾರೆ ಸ್ವಾಮಿ. ಆದರೂ ಅವರಿಗೆ ಆ ಪ್ರೀತಿ ಸಿಗದ ಕಾರಣ ಅಪ್ಪ ಅವರ ನೋವುಗಳು ಭಾರವಾಗಳು ಹೇಳುತ್ತಿರುವುದು ರಾಜ್ಯ. ಸ್ವಾಮಿ ಎಷ್ಟು ಮಕ್ಕಳು ಇಂದು ಅನಾಥಾಶ್ರಮದಲ್ಲಿ ತಂದೆ ತಾಯಿಗಳು ಇದ್ದರೂ ಸ್ವಾಮಿ ಇಲ್ಲದಂತೆ ಅನಾಥರಾಗಿ ಹೋಗಿದ್ದಾರೆ ರಾಜ. ಎಷ್ಟು ಹೆಣ್ಣು ಮಕ್ಕಳು ಇಂದು ಸ್ವಾಮಿ ಅನೇಕ ರೀತಿಯಲ್ಲಿ ಸ್ವಾಮಿ ಪ್ರೀತಿ ಸಿಗದ ಕಾರಣ ಆ ತಂದೆ ತಾಯಿಯ ಪ್ರೀತಿ ಇಲ್ಲ, ಸಹೋದರರ ಬಾಂಧವ್ಯವೂ ಇಲ್ಲದೆ ಸ್ವಾಮಿ ಕಣ್ಣೀರಿಂದ ಪರಿತಪ್ಪಿಸಿ ಹೋಗಿದ್ದಾರೆ ರಾಜ. ವಿಶೇಷವಾಗಿ ಸ್ವಾಮಿ ಎಷ್ಟು ಗರ್ಭಿಣಿ ಸ್ತ್ರೀಯರಿಂದು ಇವರು ಸ್ವಾಮಿ ತನ್ನ ಗರ್ಭದಲ್ಲಿ ಹೆಣ್ಣು ಮಕ್ಕಳು ಇರೆಂದು ಗೊತ್ತಾಗಿದ ತಕ್ಷಣ ಆ ಮಕ್ಕಳನ್ನು ಕೊಲ್ಲುತ್ತಿದ್ದಾರೆಪ್ಪ. ತಾಯಿ ಗರ್ಭದಿಂದಲೇ ಕೊಲ್ಲಿ ಆ ಮಕ್ಕಳನ್ನು ಸ್ವಾಮಿ ಹಿಂಸೆ ಪಡಿಸುತ್ತಿರುವಂತಹ ಎಲ್ಲ ಆ ತಾಯಿಯಂದಿರ ಕಲ್ಲಾದ ಹೃದಯವನ್ನು ಕರುಣಿಸಿಕೊಳ್ತೇನೆ ಸ್ವಾಮಿ. ಎಷ್ಟೋ ಮಕ್ಕಳು ಇಂದು ಬೀದಿಗಳಲ್ಲಿ ತೊಟ್ಟಿಗಳಲ್ಲಿ ಹೆಣ್ಣು ಮಕ್ಕಳು ಎಂದು ತಿಳಿದಾಗ ಇಗೋ ಸ್ವಾಮಿ ಕಸದ ತೊಟ್ಟಿಗೆ ಹಾಕಿ ಹೋಗುತ್ತಿದ್ದಾರೆ ದೇವ. ರಸ್ತೆ ಬದಿಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ ಸ್ವಾಮಿ. ಅಂತಹ ಎಲ್ಲಾ ಮಕ್ಕಳನ್ನು ನಿನ್ನ ಕರಳು ಬಿಟ್ಟಿಕೊಡ್ತಿದ್ದಪ್ಪ. ಅಪ್ಪ ನಿನ್ನ ಪ್ರೀತಿ ಅಮೂಲ್ಯವಾದ ಪ್ರೀತಿ ಸ್ವಾಮಿ. ಮನುಷ್ಯನು ಕೊಡುವ ಪ್ರೀತಿಯ ರೀತಿ ಅಲ್ಲ ಅಜ್ಜ ನಿನ್ನ ಪ್ರೀತಿ. ಆ ಮಕ್ಕಳನ್ನು ಸ್ವಾಮಿ ಅನೇಕ ಮಕ್ಕಳು ಪ್ರೀತಿಸಿ ಸಹನೆ ತಾಳ್ಮೆಯಿಂದ ಆ ಮಕ್ಕಳನ್ನು ಸಾಕಿ ಸಲಹುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮಕ್ಕೆ ಸಮರ್ಪಿಸಿಕೊಡ್ತೇನೆ ರಜ. ಈಗ ಸ್ವಾಮಿ ಯಾರೆಲ್ಲ ತಂದೆ ತಾಯಿಗಳಿಲ್ಲದ ಅನಾಥ ಮಕ್ಕಳನ್ನು ಸಾಕಿ ಸಲಹುತ್ತಿದ್ದಾರೋ ದೇವ, ಅಂತಹ ಎಲ್ಲ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು ಅವರಿಗೂ ಸಹ ಸೇವಾ ಮನೋಭಾವವನ್ನು ಕೊಟ್ಟಿದ್ದೆಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಎಷ್ಟು ತಂದೆ ತಾಯಿಗಳು ಸ್ವಾಮಿ ಇಂದು ಮಕ್ಕಳು ಕಣ್ಣಿಲ್ಲ, ಅಂಗವಿಕಲರು, ನಿರುದ್ಯೋಗಿಗಳು ಎಂದು ಸ್ವಾಮಿಯ ಮಕ್ಕಳನ್ನು ಬಿಟ್ಟು ಹೋಗುತ್ತಿದ್ದಾರೆ ದೇವ. ಅಂತಹ ಎಲ್ಲಾ ಮಕ್ಕಳ ಮೇಲೆ ಕರುಣೆ ಹಿಡಿದು ಬರಲಿ ರಾಜ. ಆ ತಂದೆ ತಾಯಿಗಳ ಕಲ್ಲಾದ ಹೃದಯವನ್ನು ತೆಗೆಯಿರಿ ಸ್ವಾಮಿ, ಹೃದಯವಾಗಿ ಮಾರ್ಪಡಿಸಿರಿ ರಾಜ. ಅಪ್ಪ ಎಲ್ಲಾ ರೀತಿಯ ಹುಚ್ಚರನ್ನು, ಕುಂಟರನ್ನು, ಕಿವುಡರನ್ನು, ಮೂಗರನ್ನು, ಅಂಗವಿಕಲರನ್ನು ಅಗೋ ಸ್ವಾಮಿ ನಿರುದ್ಯೋಗಿಗಳನ್ನು ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇನೆ ಅಪ್ಪ. ಆತ್ಮರ ಅಭಿಷೇಕದಿಂದ ಆ ಮಕ್ಕಳನ್ನು ಬಲಪಡಿಸಿ ರಾಜ. ನಿನ್ನ ಬಂಟಿಗನಾಗಿ ಬಿಟ್ಟು ಹೋಗುದಿಲ್ಲ, ನಾಥನಾಗಿ ಬಿಟ್ಟು ಹೋಗುದಿಲ್ಲ ಎಂದು ನೋಡಿದ್ದೀರ್ಲಪ್ಪ. ಅವರಿಗೆ ಬೇಕಾದ ಪವಿತ್ರ ಆತ್ಮವನ್ನು ಕಳಿಸಿ ಆ ಮಕ್ಕಳಿಗೆ ಸ್ವಾಮಿ ದೈವ ಶಕ್ತಿಯನ್ನು ದಯಪಾಲಿಸಿಕೊಟ್ಟು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು ರಾಜ. ಅವರಿಗೆ ಬೇಕಾದಂತಹ ಎಲ್ಲ ವಸತಿ ಸೌಕರ್ಯಗಳು ಈಗ ಸ್ವಾಮಿ, ಅವರು ಉಡಲು ಬೇಕಾದಂತಹ ಬಟ್ಟೆಗಳು, ಆರೋಗ್ಯದ ಸಮಸ್ಯೆ ಬಂದಾಗ ಬೇಕಾದಂತಹ ಎಲ್ಲ ಔಷಧಿಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ನಾಮದಲ್ಲಿ ಆ ಮಕ್ಕಳಿಗೆ ಒದಗಿಸಿ ಕೊಟ್ಟು ಅಪ್ಪ ಮಕ್ಕಳನ್ನು ಕಾದು ಸಂರಕ್ಷಿಸಿ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆ ಮಕ್ಕಳು ಸಾಕ್ಷಿಯಾಗಿ ಜೀವಿಸುವಂತೆ ಮಾರ್ಪಡಿಸಿರಿ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜಾ ಕನ್ಯಾ ಮರಿಯಮ್ಮನವರೇ, ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ಬಡವರ ತಾಯಿಯೇ, ಪ್ರತಿಯೊಂದು ಮಕ್ಕಳ ಈ ಪ್ರೀತಿರದ ಕೊರತೆಯನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಆ ನಿಮ್ಮ ಮಗನ ಆ ಪ್ರೀತಿಯನ್ನು ಪಾಲಿಸಿಕೊಟ್ಟು ಪ್ರತಿಯೊಂದು ಮಕ್ಕಳು ರಕ್ಷಣೆ ಹೊಂದಿಕೊಳ್ಳುವಂತೆ ಆ ಮಕ್ಕಳಿಗಾಗಿ ಯಾರೆಲ್ಲ ಹಂಬಲಿಸಿ ಆ ಮಕ್ಕಳನ್ನು ಸೇವೆ ಮಾಡುತ್ತಿದ್ದಾರೋ ಅವರ ಕುಟುಂಬದಲ್ಲಿ ಯಥೇಚ್ಛವಾದ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನು ಪಾಲಿಸಿಕೊಡಿರಿ ಎಂದು ನಿಮ್ಮ ಪ್ರಿಯ ಪುತ್ರನಲ್ಲಿ ಮಧ್ಯಸ್ಥಿಕೆ ವಹಿಸಿ ಬೇಡಿ ಪಡೆದುಕೊಟ್ಟಿದ್ದೀರಾ ಎಂದು ನಂಬಿ ಪ್ರಾರ್ಥಿಸುತ್ತೇನೆ. ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ಈ ಸುಂದರವಾದ ಜಾವದಲ್ಲಿ ನಾವೆಲ್ಲರೂ ನಿಮ್ಮ ಪಾದ ಸನ್ನಿಧಿಗೆ ಬರುವಂತೆ ಮಾಡಿದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ಪ್ರೀತಿ ಕಾಣದ ಎಲ್ಲ ಮಕ್ಕಳನ್ನು ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೋ ಕುಟುಂಬಗಳಲ್ಲಿ ತಂದೆ ತಾಯಿಯಂದಿರನ್ನು ಕಳೆದುಕೊಂಡು ಅನಾಥರಾಗಿ ಕಬ್ಬಲಿಗಳಾಗಿದ್ದಾರೆ ಸ್ವಾಮಿ. ಎಷ್ಟೋ ತಾಯಂದಿರು ತಮ್ಮ ಹಸುಗೂಸನ್ನೇ ಮೋರಿಗಳಲ್ಲಿ, ರಸ್ತೆ ಬದಿಗಳಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ ಸ್ವಾಮಿ. ತಾವು ಎತ್ತ ಮಗುವನ್ನೇ ಬಿಟ್ಟು ಬರುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಈ ಎಲ್ಲ ಮಕ್ಕಳನ್ನು ಅನುಗ್ರಹಿಸಿದೆ ಸ್ವಾಮಿ. ಎಷ್ಟೋ ಮಕ್ಕಳು ಅನಾಥಾಶ್ರಮಗಳಲ್ಲಿ, ಬೀದಿಗಳಲ್ಲಿ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಣು ಮಗು, ಅಂಗವಿಕಲ ಮಗು ಎಂದು ತಿರಸ್ಕಾರ ಮಾಡಿ ಆ ಮಗುವನ್ನು ಪ್ರೀತಿಸದೆ ದ್ವೇಷಿಸುತ್ತಿದ್ದಾರೆ ಸ್ವಾಮಿ. ಆ ಮಗುವಿಗೆ ಪ್ರೀತಿನೇ ಇಲ್ಲ ಸ್ವಾಮಿ. ಎಷ್ಟೋ ಮಕ್ಕಳು
ಚಿಕ್ಕ ಮನೆಯಿಂದ ಹಿಂಸೆ ಅನುಭವಿಸುತ್ತಾ ಅವರು ಕೊಡುವ ಎಲ್ಲ ಹಿಂಸೆಗಳನ್ನು ಸಹಿಸುತ್ತಾ ಕಣ್ಣೀರಿಡುತ್ತಿದ್ದಾರೆ ಸ್ವಾಮಿ. ಕರುಣಾಮಯನೇ, ದಯಾಮಯನೇ, ಎಲ್ಲ ಮಕ್ಕಳನ್ನು ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ. ಆ ಮಕ್ಕಳನ್ನು ನಿಮ್ಮ ನಾಮದಲ್ಲಿ ಬಲಪಡಿಸಿರಿ ಸ್ವಾಮಿ. ಪ್ರೀತಿ ಕಾಣದೆ ಆ ಮಕ್ಕಳು ಕುಗ್ಗಿ ಹೋಗದೆ ಧೈರ್ಯದಿಂದ ಜೀವಿಸುವ ಕೃಪೆಯನ್ನು ಆ ಮಕ್ಕಳಿಗೆ ನೀಡಿರಿ ರಾಜ. ನಿಮ್ಮ ಪವಿತ್ರಾತ್ಮರಿಂದ ಅವರನ್ನು ತುಂಬಿರಿ ಸ್ವಾಮಿ. ಪ್ರೀತಿ ಕಾಣದ ಪ್ರತಿಯೊಂದು ಮಕ್ಕಳು ನಿಮ್ಮನ್ನು ಕಂಡುಕೊಂಡು ನಿಮ್ಮನ್ನು ಅರಿತುಕೊಂಡು ಜೀವಿಸುವಂತೆ ಪ್ರೀತಿಯ ಬಾಂಧವ್ಯದಿಂದ ಅವರನ್ನು ಒಂದಾಗಿಸಿರಿ ಸ್ವಾಮಿ. ಎತ್ತ ತಾಯಿಯು ಮರೆತರೂ ನೀವು ಮರೆಯದ ದೇವರಾಗಿದ್ದೀರಿ ಸ್ವಾಮಿ. ನಿಮ್ಮ ಕರುಣೆ ದಯೆ ಸದಾ ಆ ಮಕ್ಕಳ ಮೇಲಿರಲಿ ಸ್ವಾಮಿ. ಆ ಮಕ್ಕಳು ಯಾವುದೇ ಕಾರಣಕ್ಕೂ ಸೋತು ಹೋಗದೆ ಜೀವನದಲ್ಲಿ ನಿರಾಶೆ ಹೊಂದಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳದೆ ಧೈರ್ಯದಿಂದ ಜೀವಿಸುವ ಕೃಪೆಯನ್ನು ಅವರೆಲ್ಲರಿಗೂ ಕರುಣಿಸಿರಿ ಸ್ವಾಮಿ. ಆ ಮಕ್ಕಳೊಂದಿಗಿದ್ದು ನೀವು ಅವರನ್ನು ಮುನ್ನಡೆಸಿರಿ ಎಂದು ಪಿತ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್, 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 ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ, ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೇ, ನನ್ನ ಕರ್ತನೆ, ನನ್ನ ರಾಜ್ಯನ ನಿವಾಸಿಗಳು ಸ್ವಾಮಿ. ಅಪ್ಪ ಯೇಸುವೆ, ಲೋಕವನ್ನು ಇಷ್ಟಾಗಿ ನೀವು ಪ್ರೀತಿಸುತ್ತೀರಿ ಸ್ವಾಮಿ. ಅಪ್ಪ, ನಾವು ಅರಿತಿದ್ದೇವೆ ರಾಜ. ಅಪ್ಪ ಯೇಸುವೆ, ಪ್ರೀತಿಯನ್ನೇ ಅರಿಯದೆ ಮಕ್ಕಳು ಸ್ವಾಮಿ, ಎಷ್ಟೋ ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಅವರನ್ನು ಸ್ವಾಮಿ ಅಪ್ಪ ನಿಮ್ಮ ಪೂಜಕರಗಳಿಗೆ ಸಮರ್ಪಿಸಿ ಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಅಪ್ಪ, ಅವರ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ, ಅವರ ಮೇಲೆ ದಯೆ ತೋರಿ ರಾಜ. ಅಪ್ಪ, ನಿಮ್ಮನ್ನು ಬಿಟ್ಟರೆ ಸ್ವಾಮಿ ಅಪ್ಪ ಮಕ್ಕಳಿಗೆ ಯಾರು ಇಲ್ಲ ಇರ್ತದೆ. ಅಪ್ಪ, ಅನಾಥ ಮಕ್ಕಳು, ಎಷ್ಟೋ ಅನಾಥ ಮಕ್ಕಳು ಸ್ವಾಮಿ ಅಪ್ಪ ನೊಂದು ನೋವಿನಿಂದ ಸ್ವಾಮಿ ಬಳಲುತ್ತಿದ್ದಾರೆ ರಾಜ. ಅಪ್ಪ, ಕುಟುಂಬಗಳಲ್ಲಿ ಪ್ರೀತಿ ಇಲ್ಲ ಸ್ವಾಮಿ, ಅನ್ವಯಿಕೆ ಇಲ್ಲ ಸ್ವಾಮಿ. ಒಬ್ಬರನ್ನು ನೋಡಿದರೆ ಆಗುವುದಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಅಂತವರ ಕುಟುಂಬಗಳ ಮೇಲೆ ಕರುಣೆ ತೋರಿಸುವೆ. ಅಪ್ಪ, ನೀವು ಬನ್ನಿ ಸ್ವಾಮಿ. ಅಪ್ಪ, ನೀವು ಬರದಿದ್ದರೆ ಸ್ವಾಮಿ ಪ್ರೀತಿ ಇಲ್ಲ ರಾಜ್ಯ. ಏಕೆಂದರೆ ಸ್ವಾಮಿ ನೀವು ಪ್ರೀತಿ ಸ್ವರೂಪಿಯಪ್ಪ, ಕರುಣಾಮಯ ದೇವರು ಸ್ವಾಮಿ. ಅಪ್ಪ, ಎಲ್ಲರನ್ನು ಪ್ರೀತಿಸಿದಂತೆ ಸ್ವಾಮಿ. ಅಪ್ಪ, ಒಬ್ಬರನ್ನೊಬ್ಬರು ಪ್ರೀತಿಸಿ ಬಾಳುವಂತೆ ಸ್ವಾಮಿ. ಅಪ್ಪ, ಅವರನ್ನು ಆಶೀರ್ವಿಸಿರಿ ಸ್ವಾಮಿ, ಆಶೀರ್ವಿಸಿರಿ ಸ್ವಾಮಿ. ಲೋಕದಲ್ಲಿ ಪ್ರೀತಿ ಇಲ್ಲದಿದ್ದರೆ ಸ್ವಾಮಿ ಎಲ್ಲವೂ ವ್ಯರ್ಥ ರಾಜ್ಯ, ವ್ಯರ್ಥವಾಗಿ ಹೋಗುತ್ತದೆ ಸ್ವಾಮಿ. ಅಪ್ಪ, ಗಂಡ ಹೆಂಡತಿಗಳಲ್ಲಿ ಪ್ರೀತಿ ಇಲ್ಲ ಸ್ವಾಮಿ, ಒಬ್ಬರನ್ನೊಬ್ಬರು ಅರಿತು ಬಾಳಬೇಕಪ್ಪ ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪರ ಅವರು ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಅಪ್ಪ, ನಮಗೆ ಗೊತ್ತಿಲ್ಲ ರಾಜ್ಯ. ಅಪ್ಪ, ಅವ್ರು ಯಾಕೆ ತಾನೇ ಹಾಗೆ ಮಾಡುತ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಸ್ವಾಮಿ. ಯೇಸುವೆ, ಕಷ್ಟದಲ್ಲಿರುವಾಗ ಸ್ವಾಮಿ ಒಬ್ಬರನ್ನೊಬ್ಬರು ಸ್ಪಂದಿಸಬೇಕು ಸ್ವಾಮಿ. ಅಪ್ಪ, ಅವರ ಕರ ಹಿಡಿದು ಸ್ವಾಮಿ ಅಪ್ಪ ಯೇಸುವೆ, ನೀವು ಸ್ವಾಮಿ ಅವರನ್ನು ಮೇಲೆ ಕೆತ್ತಿರಿ ರಾಜ್ಯ. ಕುಟುಂಬ ಒಡೆದು ಹೋಗುತ್ತಿದೆ ಸ್ವಾಮಿ. ಕುಟುಂಬದಲ್ಲಿ ಮಕ್ಕಳಲ್ಲಿ ಪ್ರೀತಿ ಇಲ್ಲ, ತಂದೆ ತಾಯಿಯಲ್ಲಿ ಪ್ರೀತಿ ಇಲ್ಲ, ವಯಸ್ಸಾದ ಮೇಲೆ ಸ್ವಾಮಿ ಅವರನ್ನು ನೋಡಿಕೊಳ್ಳದೆ ಸ್ವಾಮಿ. ಅಪ್ಪ, ಎಷ್ಟೋ ಮಕ್ಕಳು ಅವರನ್ನು ಆಸೆ ಹೊರಗೆ ಓಡಿಸುತ್ತಾರೆ ಸ್ವಾಮಿ. ಅಪ್ಪ, ಅಂತ ವಯಸ್ಸಾದವರ ಮೇಲೆ ಸ್ವಾಮಿ ಪ್ರೀತಿಯಿಂದ ಕೊಳ್ಳುವಂತೆ ಸ್ವಾಮಿ. ಅಪ್ಪ, ಅವರನ್ನು ಆಶೀರ್ವಿಸಿರಿಯಪ್ಪ. ಅಪ್ಪ, ಅವರ ಮೇಲೆ ಕರುಣೆ ತೋರಿ ರಾಜ. ಅಪ್ಪ, ನೀವೇ ಸ್ವಾಮಿ ಅವರೆಲ್ಲರನ್ನು ನೋಡಿಕೊಳ್ಳಬೇಕು ಸ್ವಾಮಿ. ಅಪ್ಪ, ನಾವು ಅವರಿಗಾಗಿ ಪ್ರಾರ್ಥಿಸುತ್ತೇವೆ ರಾಜ. ಪ್ರೀತಿ ಇಲ್ಲದವರಿಗೆ ಅಪ್ಪ ಎಷ್ಟು ಪ್ರೀತಿಯನ್ನು ತೋರಿಸಿರುತ್ತೀರಿ ಸ್ವಾಮಿ. ಅಪ್ಪ, ಅವರು ನಿಮ್ಮನ್ನು ಕಾಣುವಂತೆ ಸ್ವಾಮಿ ಮಾಡಪಡಿಸಿರಿ ದೇವ. ಅಪ್ಪ ಯೇಸುವೆ, ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪ್ರೀತಿ ಇಲ್ಲದವರಿಗಾಗಿ ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಒಬ್ಬೊಬ್ಬರನ್ನು ಪ್ರೀತಿಸುವಂತೆ ಅಪ್ಪ ಅವರನ್ನು ಆಶೀರ್ವಿಸಿರಿ ಎಂದು ಪಿತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್, 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 ಆಮೇನ್. ಪ್ರೀತಿ ಇಲ್ಲದೆ ಅಲಿತಾರು ಮಕ್ಕಳಿದ್ದಾರೆ ತಂದೆಯೇ. ಆ ಮಕ್ಕಳ ಮೇಲೆ ದಯ ತೋರಿ ಕರುಣೆ ತೋರಿ ಅಂತ ತಂದೆ ಅಥವಾ ತಂದೆ ಎಷ್ಟೋ ಹೆಣ್ಣು ಮಕ್ಕಳುಗಳನ್ನು ತಂದೆ ಹುಟ್ಟಿದಾಗ ತಂದೆ ತಾಯಿ ತಿರಸ್ಕರಿಸುವುದಂತೆ ತಂದೆಯೇ.
ಅಪ್ಪ ತಂದೆಯೇ, ಇದೊಂದು ಪೀಡೆ, ಇದೊಂದು ದರಿದ್ರ ಹೆಣ್ಣು ಮಗು ಆಗಿ ಹುಟ್ಟುತ್ತಿಲ್ಲ ನಮ್ಮ ಹೊಟ್ಟೆಯಲ್ಲಿ ಹೇಳುವುದುಂಟು ತಂದೆಯೇ. ಅಪ್ಪ ತಂದೆಯೇ, ಶ್ರೀಯರೇನೆ ಅಂತವರನ್ನು ತಂದೆಯೇ ನಿಮ್ಮ ಕೃಪಾ ಕಟಾಕ್ಷದಿಂದ ಮುಟ್ಟಿರು. ಅಪ್ಪ ತಂದೆಯೇ, ಹೊರೆಯನ್ನೇ ಚೆನ್ನಾಗಿದ್ದಾಗ ಹತ್ರ ಬಿದ್ದು, ಅಪ್ಪ ಚೆನ್ನಾಗಿಲ್ಲದೆ ಇದ್ದಾಗ ದೂರ ಸರಿಯೋದುಂಟು ತಂದೆಯೇ. ಅಪ್ಪ ತಂದೆಯೇ, ಹೊರೆಯನ್ನೇ ಹಣ ಕಾಸು ಇದ್ದಾಗ ತಂದೆ ಎಲ್ಲವನ್ನು ಇದ್ದಾಗ ತಂದೆಯೇ, ಹೊರೆಯನ್ನೇ ಪ್ರೀತಿಯಿಂದ ಮಾತಾಡುತ್ತಾ ಎಲ್ಲವನ್ನು ಕಳೆದುಕೊಂಡಾಗ ತಂದೆಯೇ, ಹೊರೆಯನ್ನೇ ಅವರನ್ನು ಹತ್ರಕ್ಕೆ ಹೋಗದೆ, ಅವರನ್ನು ಬಾಯಿ ಬಿಟ್ಟು ಮಾತಾಡದೆ ಅವರೇ ವ್ಯಕ್ತಿ ದೂರ ಬಾಗಲಾಟ ಮಾಡುವುದುಂಟು ತಂದೆ. ತಂದೆಯಲ್ಲೂ ಕರುಣೆ ಆಗಿರಿ ಅಪ್ಪ ತಂದೆಯ ಹೊರೆಯನ್ನೇ. ತಂದೆಯೇ, ಎಷ್ಟೋ ರೋಗಿಗಳು ತಂದೆಯೇ, ರೋಗಿಗಳನ್ನು ತಂದೆಯೇ ಅವರು ರೋಗ ನಮಗೆ ಅಂಟು ಬಿಡುತ್ತದಲ್ಲ ಅಂತ ತಂದೆಯೇ ಎಲ್ಲೋ ಒಂದು ಸೈಡಲ್ಲಿ ಅವರನ್ನ ಒಂದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುಂಡಿಸಿ ಅವ್ರಿಗೆ ಊಟ ಹಾಕುವುದುಂಟು ತಂದೆಯೇ. ಅವರನ್ನು ಹತ್ರ ಹೋಗದೆ, ಅವರನ್ನು ಮಾತಾಡಿಸದೆ ದೂರದಿಂದಲೇ ಎಲ್ಲವನ್ನು ಕೊಡುವುದುಂಟು ತಂದೆಯೇ. ದೇವರ ಮೇಲೆ ಕರುಣೆ ಆಗಿರಿ ತಂದೆ ಅಪ್ಪ ತಂದೆಯೇ. ಅಪ್ಪ ತಂದೆ ಅನೇಕ ಮಕ್ಕಳನ್ನು ನೋಡಿ ಅಪ್ಪ ತಂದೆಯೇ, ಒಡ ಹುಟ್ಟಿದವರು ತಂದೆಯೇ ಹುಡಬೇಕಾರೆ ಜೊತೆಯಲ್ಲಿ ಹುಟ್ಟು ದೊಡ್ಡವರಾದಾಗ ತಂದೆಯ ಆಸ್ತಿಗಾಗಿ ಕಚ್ಚಾಡ್ತಾರೆ ತಂದೆಯೇ. ಅಪ್ಪ ತಂದೆಯೇ, ಅವನಲ್ಲಿ ಪ್ರೀತಿಯನ್ನು ಸತ್ತು ಹೋಗಿರ್ತಾರೆ ತಂದೆ. ಅವರು ತಂದೆಯ ಆಸ್ತಿಗಾಗಿ ಕಚ್ಚಾಡುವವರಾಗಿರ್ತಾರೆ ತಂದೆಯೇ. ತಂದೆ ಹುಡುಗಬೇಕಾದ್ರೆ ಜೊತೆಯಲ್ಲಿ ಪ್ರೀತಿಯಾಗಿ ಹುಟ್ಟು ಬೆಳೆದು ನಿಂತಾಗ ತಂದೆಯ ಆಸ್ತಿಗಾಗಿ ಕಚ್ಚಾಡಿ ಪ್ರೀತಿಯನ್ನು ಮರೆತು ಪ್ರೀತಿಸದೆ ಒಬ್ಬರನ್ನೊಬ್ಬರು ದ್ವೇಷಿಸುವವರಾಗಿರ್ತಾರೆ ತಂದೆ. ಅಂತವರ ಮೇಲೆ ಕರುಣೆ ಆಗಿದೆ ಅಪ್ಪ ತಂದೆಯೇ. ಹೊಡೆಯನ್ನೇ ಎಷ್ಟೋ ಹೆಣ್ಣು ಮಕ್ಕಳು ತಂದೆಯೇ ವಿಧಿವೆ ಆದಾಗ ತಂದೆ ಆ ಮಕ್ಕಳನ್ನು ಅವರಿಂದಿರೋ ಒಯ್ಯುವುದುಂಟು ತಂದೆ ಅಪ್ಪ ತಂದೆಯೇ. ನನ್ನ ಮಗನನ್ನು ಕಳುಹಿಸಿ ತುಂಬಿಕೊಟ್ಟ ಬಿಟ್ಟಳು ಇವಳು, ನನ್ನ ಮಗನನ್ನು ಕಾಯಿಸಿ ಬಿಟ್ಟಳಂತ ಆ ಮಕ್ಕಳಿಗೆ ಸಾಕ ಅವರ ಮೇಲೆ ಕರುಣೆ ಆಗಿದೆ ಮಕ್ಕಳ ತಂದೆಯೇ. ಪ್ರೀತಿ ಸಿಗದೆ ಅಲಿತಾ ಇದ್ದಾರೆ ತಂದೆ ಅಪ್ಪ ತಂದೆ. ಅಪ್ಪ ತಂದೆ ಎಷ್ಟೋ ಮಕ್ಕಳು ತಂದೆಯೇ ತಂದೆ ಯಾರವರ ಕನ್ನಡ ಸೇರಿ ಹುಟ್ಟಾಗ ಆ ಮಗುವನ್ನ ತಂದೆ ಎಲ್ಲಿಗೂ ಮಾರಿ ಆ ಮಕ್ಕಳು ಪ್ರೀತಿಯನ್ನು ತಂದೆ ತಾಯಿ ಮಕ್ಕಳೇ ನೋಡದೆ ಗಲಿಬಿರುವ ಮಕ್ಕಳು ಪ್ರೀತಿಯನ್ನು ಕಾಣದ ಮಕ್ಕಳು ತಂದೆ ಅಪ್ಪ ತಂದೆ. ಅಂತವರ ಮೇಲೆ ದಯವಾಗಿರಿ ಅಪ್ಪ ತಂದೆ. ಮಕ್ಕಳ ಪ್ರೀತಿ ಸಿಗದೆ ಇಲ್ಲದೆ ಇದ್ದಾರೆ ಆ ಮಕ್ಕಳಿಗೆ ತಂದೆ ಪ್ರೀತಿ ಸಿಗುವಂತೆ ಆಗಲಿ ಅಪ್ಪ ತಂದೆ. ದಯಾಮಯ ದೇವರೇ, ಎಲ್ಲ ಮಕ್ಕಳನ್ನು ನೀವು ಪ್ರೀತಿಸುವವರಾಗಿದ್ದೀರ ಅಪ್ಪ ತಂದೆ. ಆ ಮಕ್ಕಳುಗಳು ಎಲ್ಲರೂ ನಿಮ್ಮನ್ನು ಕಾಣುವಂತೆ ಆಗಲಿ ಅಪ್ಪ ತಂದೆ. ನಿಮ್ಮಿಂದ ಅವರಿಗೆ ಪ್ರೀತಿ ಸಿಗುವಂತೆ ಆಗಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅವರ ಸತ್ಸಂಬಂಧಕ್ಕಾಗಿ ತವಕ ಪಡಿರಿ. ಮತ್ತಾಯ 4ನೇ ಅಧ್ಯಾಯ 17ನೇ ವಾಕ್ಯ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು. ಲೂಕ 17ನೇ ಅಧ್ಯಾಯ 5ನೇ ವಾಕ್ಯ. ಸ್ವಾಮಿ, ನನ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿರಿ. ಕೀರ್ತನೆ 91ನೇ ಅಧ್ಯಾಯ 3ನೇ ವಾಕ್ಯ. ತಪ್ಪಿಸುವಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಜ್ಞಾನೋಕ್ತಿ 16ನೇ ಅಧ್ಯಾಯ 7ನೇ ವಾಕ್ಯ. ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಆತ ಮಿತ್ರನಾಗಿಸುತ್ತಾನೆ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 31ನೇ ವಾಕ್ಯ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು,
ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವರು. 2 ತಿಮೋಥಿ 4:5 ವಾಕ್ಯ. ನೀನು ಎಲ್ಲಾ ವಿಷಯಗಳಲ್ಲೂ ಸ್ಥಿರ ಚಿತ್ತದಿಂದಿರು, ಕಷ್ಟವನ್ನು ಸಹಿಸಿತು, ಶುಭ ಸಂದೇಶವನ್ನು ನಿಷ್ಠೆಯಿಂದ ಸಾರು, ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸು. ಯೋಹಾನ 7:37 ವಾಕ್ಯ. ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವಜಲ ಹೊನಲು ಹೊನಲಾಗಿ ಹರಿಯುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನ ಆತ್ಮದ ಒಡೆಯರೇ, ನನ್ನನ್ನು ಪ್ರೀತಿಸುವ ದೇವರೇ, ನಿಮ್ಮ ಅನಂತ ಕೃಪೆಗೆ ನನ್ನನ್ನು ಈ ಬೆಳಗಿನ ಜಾವದಲ್ಲಿ ಸಮರ್ಪಿಸಿಕೊಳ್ಳುತ್ತೇನೆ. ನನ್ನನ್ನು ಕರುಣಿಸಿ ಆಶೀರ್ವದಿಸಿರಿ. ಈ ದಿನ ವಿಶೇಷವಾಗಿ ನಿಮ್ಮ ಮುಂದೆ ಕುಳಿತು ನಾನು ಪ್ರಾರ್ಥಿಸುವಾಗ ಎಲ್ಲ ವಿಧವೆಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಎಲ್ಲ ವಿಧವೆಯರ ಮೇಲೆ ಕರುಣೆ ತೋರಿರಿ. ಏಕಾಂಗಿತನದ ಬದುಕಿನಲ್ಲಿ ಯಾರ ಆಶ್ರಯವಿಲ್ಲದೆ, ಸಮಾಧಾನವಿಲ್ಲದೆ, ತನ್ನ ಮಕ್ಕಳನ್ನು ಸಾಕಿಸಲಾಲು ಸಾಧ್ಯವಾಗದೆ, ಹಲವಾರು ಒತ್ತಡಗಳಲ್ಲಿ ಸಿಲುಕಿ ಏನು ಮಾಡಬೇಕೆಂದು ದಾರಿ ತೋಚದ ಎಲ್ಲ ವಿಧವೆಯರನ್ನು ಆಶೀರ್ವದಿಸಿರಿ. ಅನ್ನಳಂತೆ ಪ್ರಾಮಾಣಿಕಳಾಗಿ, ವಿಶ್ವಾಸಿಯಾಗಿ, ನಿಮ್ಮಲ್ಲಿ ಭರವಸೆ ಇಟ್ಟು ತಮ್ಮ ದೈನಂದಿನ ಜೀವಿತವನ್ನು ಮುನ್ನಡೆಸುತ್ತಾ ಪ್ರತಿಯೊಬ್ಬರಿಗೂ ಬಾಳ ಸಂಗಾತಿಯನ್ನು ಕೊಡುವವರು ನೀವು. ಬಾಳ ಸಂಗಾತಿಗಳನ್ನು ಒಂದಾಗಿಸಿ ಅವರಲ್ಲಿ ಒಬ್ಬರನ್ನು ಕಸಿದುಕೊಳ್ಳುವವರು ನೀವು. ತಮ್ಮ ಜೀವನದ ಕ್ಷಣಗಳಲ್ಲಿ ನಿಮ್ಮನ್ನು ಕಣ್ಣಿಟ್ಟು ನೋಡಿ ನಿಮ್ಮಲ್ಲಿ ಪ್ರಾರ್ಥಿಸುವಂತೆ ಮಾಡುವವರು ನೀವು. ಅಪ್ಪ ತಂದೆ, ವಿಶ್ವದಲ್ಲಿರುವಂತ ಎಲ್ಲ ವಿಧವೆಯರು ಹೇಗೆ ಜೀವಿಸಬೇಕು, ಏನು ಮಾಡಬೇಕು ಎಂಬುದನ್ನು ಪ್ರಕಟಿಸಿರಿ. ಒಟ್ಟಾರೆಯಾಗಿ ಲೋಕದ ಎಲ್ಲ ವಿಧವೆಯರ ಮೇಲೆ ಕರುಣೆ ತೋರಿ ಪ್ರಾರ್ಥಿಸುವಾಗ ನಮ್ಮ ಕುಟುಂಬಗಳಲ್ಲಿ ಇರುವ ವಿಧವೆಯರನ್ನು ಸಮರ್ಪಿಸುತ್ತೇನೆ. ತನ್ನ ಪತಿಯನ್ನು ಕಳೆದುಕೊಂಡಿರುವಂತ ಎಲ್ಲ ವಿಧವೆಯರ ಮೇಲೆ ಕರುಣೆ ತೋರಿ, ದಯೆ ತೋರಿ, ಆಶೀರ್ವದಿಸಿ, ಅನುಗ್ರಹಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆ. ಆಮೇನ್. ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಎಲ್ಲ ವಿಧವೆಯರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಜಪಸರನ್ನು ಹಿಡಿದು ನಾವು ಪ್ರಾರ್ಥಿಸುವಾಗ ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಎಲ್ಲ ವಿಧವೆಯರಿಗಾಗಿ ಪ್ರಾರ್ಥಿಸಿ ಎಂದು ನಾವು ಒಕ್ಕರುಳಿನಿಂದ ನಾವು ಪ್ರಾರ್ಥಿಸುವ. ಕರಗಳಲ್ಲಿ ಜಪಸರನ್ನು ಹಿಡಿಯುತ್ತಾ